ಒಂದು ರಾಷ್ಟ್ರೀಯ ಪಕ್ಷ, ಇನ್ನೊಂದು ಸ್ಥಳೀಯ ಪಾರ್ಟಿ. ಆ ಎರಡೂ ಪಕ್ಷಗಳಲ್ಲಿ ಸಮಥಿಂಗ್ ಕೊರತೆ ಇದೆಯಂತೆ. ಇದರ ಜೊತೆಗೆ ನಮ್ಮ ಕೊರತೆ ಕೂಡ. ಚುನಾವಣೆಗೂ ಮುನ್ನ ಬಾಯಿ ಅಂತ ತಬ್ಬಿಕೊಂಡವರ ನಡುವೆ ಆ ಸಮಸ್ಯೆ ಆಗಿದೆಯಂತೆ. ಎತ್ತು ಏರಿಗಳಿದ್ರೆ ಕೋಣ ನೀರಿಗಿಳಿತು ಅನ್ನುವಂತಾಗಿದೆ ಆ ನಾಯಕರ ಸ್ಥಿತಿಗತಿ. ಹಾಗಾದರೆ ಯಾಕೆ ಹೀಗಾಗ್ತಾ ಇದೆ ನೋಡೋಣ ಒಳನೋಟದಲ್ಲಿ. ಎತ್ತು ಏರಿಗೆಳೆದ್ರೆ ಕೋಣ ನೀರಿಗಿಳಿತು ಅನ್ನುವಂತಾಗಿದೆ ದೋಸ್ತಿಗಳ ಕಥೆ. ಎರಡೂ ಪಕ್ಷಗಳ ನಡುವೆ ತಾಳವೂ ಇಲ್ಲ, ಮೇಳವೂ ಇಲ್ಲ. ಬಿಜೆಪಿ ಹೇಳಿದ್ದನ್ನ ಜೆಡಿಎಸ್ ಒಪ್ಪಲ್ಲ. ದಳಪತಿಗಳು ಏನಾದ್ರೂ ಹೋರಾಟ ಮಾಡೋಣ ಅಂದ್ರೆ ಬಿಜೆಪಿ ಕಾದು ನೋಡುವ ತಂತ್ರ ಅನುಸರಿಸ್ತಾ ಇದೆ ಅನ್ನೋದು ನಮ್ಮ ಗುಸುಗುಸು ಗೋವಿಂದಣ್ಣನ ಕಿವಿಗೆ ಬಿದ್ದಿದೆ. ಯಾವುದೇ ಗೊಂದಲ ಇಲ್ಲ, ಬಿಜೆಪಿ ಜೆಡಿಎಸ್ ಭಾಯಿ ಅಂತ ಹೇಳ್ತಾ ಇದ್ರು. ನಾಯಕರ ನಡುವೆ ಸಮಥಿಂಗ್ ಏನೋ ಸಮಸ್ಯೆ ಇದೆ ಅನ್ನೋದು ವಿಧಾನಸೌಧದ ಮೊಗಸಾಲೆಯಲ್ಲಿ ಚರ್ಚೆ ಜೋರಾಗಿದೆಯಂತೆ. ಜೆಡಿಎಸ್ ಯುವ ನಾಯಕ ನಿಖಿಲ್ ನೇತೃತ್ವದಲ್ಲಿ ಬಿಡದಿ ಟೌನ್ಶಿಪ್ ಪಾದಯಾತ್ರೆ ಏನೋ ಮಾಡಿದ್ರು. ವಿಪಕ್ಷ ನಾಯಕ ಅಶೋಕ್ ಮಾತ್ರ ಓಡಾಡಿ ಒಂದಿಷ್ಟು ಭಾಷಣ ಮಾಡಿದ್ದನ್ನ ಬಿಟ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೋಲಾರದಲ್ಲಿ ರೌಂಡ್ಸ್ ಹಾಕ್ತಿದ್ರು. ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಬಡಾಯಿ ಕೊಚ್ಚಿಕೊಳ್ಳೋ ಮೈತ್ರಿ ಪಡೆಯಲ್ಲಿ ಸಮನ್ವಯದ ಕೊರತೆ ಇದೆ ಅನ್ನೋ ಸುದ್ದಿ ವಿಧಾನಸೌಧದ ಮೊಗಸಾಲೆಯಲ್ಲಿ ಸಖತ್ ಸದ್ದು ಮಾಡ್ತಿದೆ. ವಿಷಯ ಏನಪ್ಪಾ ಅಂದ್ರೆ, ಮೊನ್ನೆ ಸ್ಪೀಕರ್ ಆಯ್ಕೆ ನಡೀತಲ್ಲ, ಆಗ ಬಿಜೆಪಿ ಸದಸ್ಯರು ಕಲಾಪ ಬಹಿಷ್ಕಾರಕ್ಕೆ ನಿರ್ಧಾರ ತೆಗೆದುಕೊಂಡಿದ್ರಂತೆ. ಇದು ಜೆಡಿಎಸ್ ಸದಸ್ಯರನ್ನ ಕೆರಳಿಸಿತ್ತಂತೆ. ನಮ್ಮನ್ನ ಕೇಳಿ ಯಾಕೆ ನಿರ್ಧಾರ ಮಾಡಲಿಲ್ಲ ಅಂತ ಹೇಳಿ ಮುಗಿಬಿದ್ದಿದ್ರಂತೆ. ಆ ಟೈಮ್ನಲ್ಲಿ ವಿಧಾನಸೌಧದ ಮೊಗಸಾಲೆಯಲ್ಲಿ ಕುಳಿತಿದ್ದ ಗುಸುಗುಸು ಗೋವಿಂದಣ್ಣ ಸಂದೇಶ ಕೊಟ್ಟಿದ್ದಾನೆ. ಇಂಥ ನಿರ್ಣಯಕ್ಕೂ ಮುನ್ನ ನಮ್ಮ ಜೊತೆ ಚರ್ಚೆ ನಡೆಸಬಹುದಿತ್ತಲ್ವಾ ಅಂತ ಗರಂ ಆಗಿದ್ರಂತೆ. ದೋಸ್ತಿಗಳಂತೆ ಇರುವ ಬದಲು ಪರಸ್ಪರ ಹಾವು ಮುಂಗ್ಸಿಯಂತೆ ಕಿತ್ತಾಡ್ತಾ ಇರೋದು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆ ಆಗ್ತಿದೆಯಂತೆ. ಇದಕ್ಕೆ ಕಾರಣ ಎರಡೂ ಪಕ್ಷಗಳ ನಾಯಕರಲ್ಲಿರುವ ಕಮ್ಯುನಿಕೇಷನ್ ಗ್ಯಾಪ್ ಪಾಲಿಟಿಕ್ಸ್ ಅನ್ನೋದು ಗೋವಿಂದಣ್ಣನ ವಿಮರ್ಶೆ. ಸಮನ್ವಯ ಕೊರತೆಗೆ ಇನ್ನೂ ಒಂದು ವಿಷಯ ಇದೆ. ನಮ್ಮ ಗೋವಿಂದಣ್ಣ ಹೇಳ್ತಾನೆ ನೋಡಿ. ಇತ್ತೀಚೆಗೆ ಜೆಡಿಎಸ್ ಯುವ ನಾಯಕ ನಿಖಿಲ್ ಅಣ್ಣನ ನೇತೃತ್ವದಲ್ಲಿ ಬಿಡದಿ ಟೌನ್ಶಿಪ್ ವಿರುದ್ಧ ಪಾದಯಾತ್ರೆ ನಡೀತಲ್ಲ, ಆಗ ನಮ್ಮ ವಿಪಕ್ಷ ನಾಯಕ ಅಶೋಕ್ ಅಣ್ಣ ಕೂಡ ಹೋಗಿದ್ದಾರೆ. ಮೈಕ್ ಕೈಗೆ ಸಿಕ್ತಿದ್ದಂತೆ ಭಾಷಣ ಶುರು ಮಾಡಿದ್ದಾರೆ. ಆದರೆ ಇನ್ಸೈಡ್ ಸ್ಟೋರಿನೇ ಬೇರೆ. ಶಾಸಕರೆಲ್ಲರೂ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡೋದಾಗಿ ನಿರ್ಧಾರ ಆಗಿತ್ತಂತೆ. ಬಿಜೆಪಿಯ ಪಡಸಾಲೆಯಲ್ಲಿ ಈ ನಿರ್ಧಾರ ಕೂಡ ಮಾಡಲಾಗಿತ್ತಂತೆ. ಆದರೆ ಏಕಾಂಗಿಯಾಗಿ ವಿಪಕ್ಷ ನಾಯಕರು ಭೈರಮಂಗಲಕ್ಕೆ ಎಂಟ್ರಿ ಕೊಟ್ಟು ದೋಸ್ತಿಗಳ ಜೊತೆ ಪೋಸ್ ಕೊಟ್ಬಿಟ್ಟಿದ್ದಾರೆ. ಇದು ಬೆಂಗಳೂರು ಬಿಜೆಪಿ ಶಾಸಕರ ಪಿತ್ತ ನೆತ್ತಿಗೇರಿಸಿದೆಯಂತೆ. ಯಾಕ್ರಿ ನಮಗ್ ಮಾಹಿತಿ ನೀಡಿಲ್ಲ ಅಂತ ಯಲಹಂಕ ಶಾಸಕ ವಿಶ್ವನಾಥ್ ಕೇರಳಿ ಕೆಂಡವಾಗಿದ್ರಂತೆ. ಅತ್ತ ಅಶೋಕ್ ಅಣ್ಣನ ಜೊತೆ ಸ್ವಪಕ್ಷದ ಶಾಸಕರೇ ಸಿಡಿದೆದ್ದಿದ್ರೆ, ಇತ್ತ ಜೆಡಿಎಸ್ ಶಾಸಕಾಂಗ ನಾಯಕ ಸುರೇಶ್ ಬಾಬು ವಿರುದ್ಧ ವಿಧಾನಸಭೆಯ ವಿಪಕ್ಷದ ಮೊಗಸಾಲೆಯಲ್ಲಿ ಶಾಸಕ ಶರಣಗೌಡ ಕಂದಕೂರ್ ಗರಂ ಆಗಿದ್ರಂತೆ. ಏರು ಧ್ವನಿಯಲ್ಲೇ ತಮ್ಮ ಕೋಪ, ತಾಪ, ಆಕ್ರೋಶ ಎರಡನ್ನೂ ಹೊರಹಾಕಿದ್ದನ್ನ ನೋಡಿ ಅಲ್ಲಿದ್ದ ರಾಜಕೀಯ ನಾಯಕರಿಗೆ ಶಾಕ್ ಆಗಿತ್ತಂತೆ. ಸ್ಪೀಕರ್ ಆಯ್ಕೆ ಪ್ರಕ್ರಿಯೆಯಲ್ಲಿ ಬಿಜೆಪಿ ಸದಸ್ಯರು ಬಾಯ್ಕಾಟ್ ಮಾಡಿದ್ರು. ಈ ಮಾಹಿತಿ ಜೆಡಿಎಸ್ನ ಕೆಲ ಶಾಸಕರಿಗೆ ಕೊಟ್ಟಿರಲಿಲ್ವಂತೆ. ಕೆಲ ಜೆಡಿಎಸ್ ಶಾಸಕರಿಗೆ ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ಮಾಹಿತಿ ಇಲ್ಲದೆ ಸದನದಲ್ಲಿ ಮುಜುಗರಕ್ಕೆ ಒಳಗಾಗುವಂತೆ ಮಾಡಿದ್ರು. ಇದು ಶಾಸಕರ ಕಿಚ್ಚಿಗೆ ಸೀಮೆ ಎಣ್ಣೆ ಸುರಿದಂತಾಗಿದೆ. ಇದು ಕೂಡ ನಮ್ಮ ಗುಸುಗುಸು ಗೋವಿಂದಣ್ಣನ ಕಿವಿಗೆ ಬಿದ್ದಿದೆ. ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ನಡುವಿನ ಸಮನ್ವಯ ಕೊರತೆಯ ಹಗ್ಗ ಜಗ್ಗಾಟ ಸ್ವಪಕ್ಷದ ಶಾಸಕರನ್ನ ಕೆರಳಿಸಿದೆ ಅನ್ನೋದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಬಿಜೆಪಿ ವಿಪಕ್ಷ ನಾಯಕ ಹಾಗೂ ಜೆಡಿಎಲ್ಪಿ ನಾಯಕರ ವಿರುದ್ಧ ಮುಗಿಬೀಳ್ತಾ ಇರೋದು ವಿಧಾನಸೌಧದ 3ನೇ ಮಹಡಿಯ ಮೂಲಗಳು ಗಟ್ಟಿಯಾಗಿ ಹೇಳ್ತಾ ಇದ್ದಾವೆ. ಸ್ವತಃ ನಮ್ಮ ಗೋವಿಂದಣ್ಣನ ಕಣ್ಣಿಂದಲೇ ಇದು ನಮ್ಮ ಒಳನೋಟಕ್ಕೆ ಕಂಡಿದೆ.